ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಸಖತ್ತಾಗಿದ್ದೀನಿ. ಹಬ್ಬ ಎಲ್ಲ ಹೇಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ? ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಬ್ಬನ ನಮ್ಮ ಮನೇಲಿ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ, ಪ್ರತಿಯೊಂದೂ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ, ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ಯುಗಾದಿ ಅಂದಮೇಲೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಅಲ್ವಾ. ಸೊ ಇವತ್ತು ನಮ್ಮ ಮನೇಲೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾಯಿದ್ದೀವಿ. ಸೊ ಇವತ್ತು ನನ್ನ ಮಗಳು ಹಸ್ಬೆಂಡು ಎಲ್ಲ ಎಣ್ಣೆ ಎಲ್ಲ ಹಚ್ತಾ ಇದ್ದಾರೆ. ನಾನು ಎಲ್ಲ ಅದಕ್ಕೆ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಅವಳಿಗೆಲ್ಲ ಎಣ್ಣೆ ಹಚ್ತಾಯಿದ್ರು. ಅವ್ಳು ತರಲೆ ಅವಳು ಪೂರ್ತಿ ಒಂದು ನಿಮಿಷನೂ ಅವಳು ಸೈಲೆಂಟಾಗಿರಲ್ಲ. ಬೇಡ ಬೇಡ ಅಂತ ಇದು ಮಾಡ್ತಾನೆ ಇದ್ರು. ಸೊ ನಮ್ಮ ಹಸ್ಬೆಂಡು ಸಮಾಧಾನ ಮಾಡಿ ಎಣ್ಣೆ ಹಚ್ತಾ ಇದ್ದಾರೆ. ತಲೆಗೆ ಬೇಡ ಅಂತ ಇದ್ಲು. ಮುಖ ನೋಡಿ ಒಂಥರ ಇಟ್ಕೊಂಡು ಕೂತಿದ್ದಾಳೆ. ತಲೆಗೆ ಬೇಡ, ಅವಳು ತಲೆಗೆ ಎಣ್ಣೆ ಹಚ್ಬೇಕಂದ್ರೆ ಆಗಲ್ಲ. ನನಗೆ ಹಚ್ಕೊಡ್ತೀನಿ ಬಾ ಅಂತ ಹೇಳಿ ಆಮೇಲೆ ನನಗೆ ಕಾಲಿಗೆ ನೀಟಾಗಿ ತಲೆಗೆಲ್ಲ ಹಾಕಿ ಮಸಾಜ್ ಎಲ್ಲ ಮಾಡಿ ನತ್ತಿಗೆಲ್ಲ ಚೆನ್ನಾಗಿ ಎಣ್ಣೆಲ್ಲ ಹಾಕಿ ನಂಗೆ ಸ್ವಲ್ಪ ಹಚ್ಕೊಟ್ರು. ಆಮೇಲೆ ನನ್ನ ಹಸ್ಬೆಂಡ್ಗೆ ನನ್ನ ಮಗಳು ಹಚ್ತಾಯಿದ್ರು. ಅವಳು ಸರಿಯಾಗಿ ಹಚ್ಚಲ್ಲ ಅವಳು ಅಂತ ಹೇಳಿ ನಾನೇ ಈಸ್ಕೊಂಡು ನೀಟಾಗಿ ಅವ್ರಿಗೂ ಎಲ್ಲ ಹಾಕಿ ನೀಟಾಗಿ ತಲೆಗೆಲ್ಲ ಮಸಾಜ್ ಮಾಡಿಕೊಟ್ಟೆ. ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಸ್ಯಾರಿ ಹಾಕೊಂಬಿಟ್ರೆ ಮತ್ತು ಪೂಜೆ ಎಲ್ಲ ಮಾಡ್ಬೇಕಾದ್ರೆ ಸರಿಯಾಗಿ ಓಡಾಡೋಕ್ಕಲ್ಲ, ಆಗಲ್ಲ, ಕಂಫರ್ಟ್ ಅನಿಸಲ್ಲ ಅಂತೇಳಿ ಡ್ರೆಸ್ ಹಾಕ್ಕೊಂಡು ಆಮೇಲೆ ನಾನು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಅಷ್ಟೊಳಗೆ ಬಾಗಿಲಿಗೆಲ್ಲ ತೋರಣ ಎಲ್ಲ ಕಟ್ಟಿ ರೆಡಿ ಮಾಡಿದ್ದು. ಸೊ ನಾನು ಹೂವೆಲ್ಲ ಇಟ್ಟು ಎಲ್ಲ ಕಡೆ ಪೂಜೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪೂಜೆ ಎಲ್ಲ ಆಯಿತು. ಆಮೇಲೆ ನನ್ನ ಹಸ್ಬೆಂಡು ನಾನು ಅಂಗಡೀಲಿ ಪೂಜೆ ಮಾಡಿ ಬಂದುಬಿಡ್ತೀನಿ, ನೀವು ಅಷ್ಟರೊಳಗೆ ಮನೇಲಿ ಮುಗಿಸ್ಕೊಳ್ಳಿ ಅಂತ ಹೇಳಿ ಅವ್ರ ಅಂಗಡಿಗೆ ಹೊರಟಿದ್ರು. ನಮ್ಮ ಅಂಗಡಿ ಇದೆ ಒಂದು ಹಾರ್ಡ್ವೇರ್ ಶಾಪು. ಸೊ ಅಲ್ಲೋಗಿ ಅವ್ರು ಪೂಜೆ ಮುಗಿಸ್ಕೊಂಬರೋಷ್ಟರೊಳಗೆ ನಾವು ಮನೇಲೆಲ್ಲ ಮುಗಿಸಿ ಊರಿಗೆ ಹೊರಡಬೇಕಾಗಿತ್ತು. ಸೊ ರೆಡಿ ಆಗೋಣ ಅಂಥೇಳಿ ನಾನು ಪೂಜೆ ಮುಗಿಸ್ಕೊಂಡ್ವಿ, ನಾನು ನನ್ನ ಮಗಳು ಇಬ್ಬರು ಸೇರಿ. ಪೂಜೆ ಎಲ್ಲ ಆಯಿತು. ಆದಮೇಲೆ ನಾನು ಇನ್ನೂ ಟಿಫನ್ ಏನೂ ಮಾಡಿರಲಿಲ್ಲ. ಅವಳಿಗೆ ಸರಿ ಅಂತ ಹೇಳಿ ಅವಳಿಗೆ ನಾನು ಸ್ಮೂತಿ ಮಾಡ್ಕೊಳ್ಳೋಣ, ಬನಾನಾ ಸ್ಮೂತಿ ಮಾಡ್ಕೊಳ್ಳೋಣ ಅಂಥೇಳಿ ಅವಳಿಗೆ ನಾನು ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಅಂಥೇಳಿ ಅದು ಮಾಡಿಕೊಡ್ತಾಯಿದ್ದೆ. ಸ್ಮೂತಿ ಮಾಡೋದಕ್ಕೆ ನಾನು ಹಾಲು, ಬನಾನಾ, ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಕಡಲೆಪಪ್ಪು ಎಲ್ಲ ಹಾಕಿ ನಾನು ಚೆನ್ನಾಗೆ ಗ್ರೈಂಡ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಸ್ಮೂತಿ ಕುಡಿಯೋದ್ರಿಂದ ಮಕ್ಕಳು ಸಣ್ಣ ಇದ್ದರೆ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ನನ್ನ ಮಗಳಿಗೆ ಡೈಲಿ ಕಂಪಲ್ಸರಿ ಕೊಡ್ತೀನಿ. ಸೊ ಅದು ತುಂಬಾ ಅದರಲ್ಲಿಂದ ಪ್ರೋಟೀನ್ಸ್ ಇರುತ್ತಲ್ಲ, ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಿ ಅಂತ ಹೇಳಿ ಅದು ಕ್ಯಾಲರೀಸು ತುಂಬ ಪ್ರೋಟೀನ್ಸ್ ಇರುತ್ತೆ ಅಂತ ಹೇಳಿ ನಾನು ಅವಳ ಮಗಳಿಗೆ ಸ್ಮೂತಿ ಕೊಡ್ತೀನಿ. ಸೊ ಅವಳು ಅದನ್ನು ಕುಡಿದ್ಲು. ನಾನು ಸ್ವಲ್ಪ ಇತ್ತು, ಅದು ನಾನು ಸ್ವಲ್ಪ ಕುಡ್ಕೊಂಡೆ. ಕುಡಿದು ಆಮೇಲೆ ನಾನು ರೆಡಿ ಆಗೋಣ ಅಂತೇಳಿ ಸ್ಯಾರಿ ಹಾಕ್ಕೊಂಡು ನಾನು ರೆಡಿ ಆದೆ. ಇದು ನನ್ನ ಸ್ಯಾರಿ ಹಾಕ್ಕೊಂಡು ರೆಡಿ ಆದಮೇಲೆ ಔಟ್ಫಿಟ್. ಇದು ಬ್ಲೂ ಮತ್ತು ಗ್ರೀನ್ ಕಾಂಬಿನೇಷನ್. ಹೇಗಿದೆ ನನ್ನ ಸ್ಯಾರಿ, ಹೇಗೆ ಕಾಣಿಸ್ತಾ ಇದ್ದೀನಿ, ನನ್ನ ಫೇಸ್ಗೆ ಕಲರ್ ಸೂಟ್ ಆಗ್ತಾ ಇದೆಯಾ? ರೆಡಿ ಆದೆ. ನಾನು ಫೈನಲಿ ನನ್ನ ಹಸ್ಬೆಂಡು ಕೂಡ ಮನೆಗೆ ಬಂದರು. ನಮ್ಮಮ್ಮನೂ ಬರ್ತೀನಿ ಅಂತ ಹೇಳಿದರು ನಮ್ಮ ಜೊತೆ ಊರಿಗೆ. ಸೊ ಅವನು ಕರ್ಕೊಂಡು ಹೋಗೋಣ ಅಂಥೇಳಿ ನಾವು ರೆಡಿಯೆಲ್ಲ ಆಗಿ ಅಮ್ಮ ಮನೆ ಹತ್ರ ಹೋದ್ವಿ. ಅಮ್ಮನೂ ಎಲ್ಲ ರೆಡಿಯಾಗಿದ್ದರು. ಸೊ ಅವರು ನಾವು ಹೋಗ್ಬೇಕಾದ್ರೆ ಅವರು ಬಾಗಿಲೆಲ್ಲ ಹಾಕ್ತಾಯಿದ್ರು. ಹೋಗೋಣ ಅಂತೇಳಿ ಅವರು ಬಾಗಿಲು ಹಾಕಿದ್ರು. ಜೊತೆ ನಮ್ಮ ಮನೇಲಿ ಸ್ಟೀಕಿ ಅಂತ ನಾಯಿ ಇದೆ, ಅದನ್ನು ನಾವು ಕರ್ಕೊಂಡು ಹೋದ್ವಿ ಊರಿಗೆ. ಯಾರು ನೋಡ್ಕೊಳಕ್ಕಿಲ್ಲ ಅಂಥೇಳಿ ಅದನ್ನು ಕರ್ಕೊಂಡು ಹೋದ್ವಿ. ಹೋಗ್ಬೇಕಾದ್ರೆ ಊರಿಗೆ ತಿಂಡಿ ತೊಗೊಂಡೋಗೋಣ ಅಂಥೇಳಿ ನಾವು ಅಲ್ಲಿ ನಿಲ್ಲಿಸಿ ಸ್ಟಾಪ್ ಮಾಡಿ ನಮ್ಮ ಹಸ್ಬೆಂಡ್ ತಿಂಡಿ ತರಕ್ಕೆ ಹೋದ್ರು ಬೇಕ್ರಿಗೆ. ಹಬ್ಬದ ದಿನ ಮಾತ್ರ ಫುಲ್ಲು ರೋಡೆಲ್ಲ ಖಾಲಿ ಅನಿಸಿತ್ತು. ಅಲ್ಲೊಂದು ವೆಹಿಕಲ್ಸ್ ಓಡಾಡ್ತಾಯಿತ್ತು. ಅದು ಗೊರಗುಂಟೆಪಾಳ್ಯದಲ್ಲಿ ಯಾವಾಗಲೂ ಫುಲ್ ಟ್ರಾಫಿಕ್ ಜಾಮ್ ಆಗೋದು. ಬಟ್ ಆ ರೋಡ್ ಆವತ್ತೊಂದು ದಿನ ಫುಲ್ಲು ಫ್ರೀ ಇತ್ತು. ಯಲಹಂಕ ರೀಚ್ ಆದ್ವಿ. ಸೊ ನಮ್ಮ ಊರು ಬಂದು ದೇವನಹಳ್ಳಿಯಿಂದ ಅಲ್ಲಿ ಒಳಗಡೆ ಒಂದು 5-6 ಕಿಲೋಮೀಟ್ರ್ ಹೋಗಬೇಕು. ನಾವು ಹೊರಟಿದ್ವಿ. ತುಂಬ ಬಿಸಿಲಪ್ಪ, ಯಪ್ಪ, ಸಿಕ್ಕಾಪಟ್ಟೆ ಬಿಸಿಲು.
ಊರಲ್ಲಿ ಫೋನ್ ಮಾಡಿದ್ರು ಬರ್ತಾ ಹಾಲು ಸ್ವಲ್ಪ ಮೊಸರು ಮತ್ತು ನಿಂಬೆಹಣ್ಣು ತೊಗೊಂಬನ್ನಿ ಅಂತ ಹೇಳಿ ನಾವು ಅಲ್ಲೇ ದೇವನಹಳ್ಳಿ ನಿಲ್ಲಿಸಿ ನಾವು ಹಾಲೆಲ್ಲ ತೊಗೊಂಡ ನನ್ನ ಮೈದ ತಗೊಂಡು ಅಲ್ಲಿಂದ ನಾವು ಊರಿಗೆ ಹೊರಟ್ವಿ. ನಾನು ನನ್ನ ಹಸ್ಬೆಂಡು ನನ್ನ ಮಗಳು ಮತ್ತು ನಮ್ಮಮ್ಮ ಮತ್ತು ನನ್ನ ಮೈದ ಇಷ್ಟು ಜನ ಹೊರಟಿದ್ವಿ ಮತ್ತು ನಮ್ಮ ನಾಯಿ. ಗಾಡ್ ಫೈನಲಿ ಊರಿಗೆ ರೀಚ್ ಆದ್ವಿ. ಊರೊಳಗಡೆ ಎಂಟ್ರಿ ಕೊಟ್ವಿ. ನಾವು ಹೋಗೋ ದಾರಿನೇ ಕಾಯ್ಕೊಂಡು ಕೂತ್ಬಿಟ್ಟಿರ್ತಾರೆ ನಮ್ಮ ಅತ್ತೆ ಮಾವ ಯಾವಾಗ್ಲೂ, ಯಾವಾಗ ಬರ್ತೀವಿ ಅಂತ ಹೇಳಿ. ಸೊ ನಾವು ಹೋಗೋದು ನೋಡಿ ಕಾಯ್ಕೊಂಡು ಕೂತಿದ್ದಾರೆ ಈಗಲೂ. ನಾವು ಹೋದ್ವಿ, ಕೂತಿದ್ರು ಆಚೆ ಕಡೆನೇ. ಒಂಚೂರು ಇಲ್ವಾ, ಅರ್ಧನೂ ಇಲ್ವಾ? ನೀವು ತಪ್ತೀರಾ ಹಂಗೆ ಕೊಟ್ಬಿಟ್ಟು ಮಾಡೋಣ. ಎಳಿತೈತೆ ಅಂತಂದ್ರು. ನಿಂಬೆಹಣ್ಣು ಯಾಕೋ ತರಲಿಲ್ಲ? ಹಾಂ, ಮುಂದೆ ನಿಂಬೆಹಣ್ಣಿಂದ ಚೆನ್ನಾಗಿರೋದು. ಅಡುಗೆ ಎಲ್ಲ ರೆಡಿ ಮಾಡಿದರು. ಹೋಳಿಗೆ, ಪಲ್ಯ, ವಡೆ ಮತ್ತು ಅನ್ನ ಸಾಂಬಾರು, ಒಬ್ಬಟ್ಟು ಸಾಂಬಾರು ಎಲ್ಲ, ಮಜ್ಜಿಗೆ ಎಲ್ಲ ರೆಡಿ ಮಾಡಿದರು. ನಾವು ಊಟ ಮಾಡ್ಕೊಂಡ್ವಿ. ಬೆಳಗ್ಗೆಯಿಂದ ಆ್ಯಕ್ಚುಲಿ ನಾನು ಏನೂ ತಿಂದಿರಲಿಲ್ಲ, ಸ್ವಲ್ಪ ಸ್ಮೂತಿ ಕುಡ್ದಿದ್ದೆ ಅಷ್ಟೇ ನಾನು ನನ್ನ ಮಗಳು. ಆಮೇಲೆ ಊಟ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಅಷ್ಟೊತ್ತು ನಮ್ಮ ಮಾವ ಇರಲಿಲ್ಲ ನಾವು ಹೋದಾಗ. ಅವರು ಬಂದು ಕುರಿಗಳಿಗೆಲ್ಲ ನೀರಿಡ್ತಾಯಿದ್ರು. ಸೊ ಹಾಗೆ ಹೋಗಿ ನಮ್ಮ ಮಾವನ್ನು ಮಾತಾಡಿಸಿ ಕುರಿಗಳನ್ನೆಲ್ಲ ಹಾಗೆ ನೋಡಿಕೊಂಡು ಕೂತಿದ್ವಿ. ಸಂಜೆ ಆಯಿತು, ಟೈಮ್ ಪಾಸ್ ಆಗಬೇಕಲ್ಲ, ಸೊ ಅದಕ್ಕೆ ಸೆಟ್ ಆಡ್ತಾಯಿದ್ವಿ ನಾನು, ನಮ್ಮಮ್ಮ ಮತ್ತು ನನ್ನ ವಾರ್ಗೀತಿ 3 ಜನನೂ ಸೇರಿ. ಎಣ್ಣೆ ಸೋರ್ತದೆ. ನಾನು ಮಾಡಿರೋದು ರಾತ್ರಿ ಊಟಕ್ಕೆ ಬಿಸಿ ಒಬ್ಬಟ್ಟು ಮಾಡೋಣ ಅಂತೇಳಿ ನನ್ನ ವಾರ್ಗೀತಿ ಮಾಡ್ತಾಯಿದ್ರು. ಮಧ್ಯಾಹ್ನ ಎಷ್ಟು ಬೇಕೋ ಅಷ್ಟು ಮಾಡಿದರು, ನೈಟು ಬಿಸಿ ಮಾಡ್ಕೊಳ್ಳೋಣ ಅಂಥೇಳಿ ಆವಾಗ ತಾನೇ ಮಾಡ್ತಾಯಿದ್ರು. ಸೊ ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ. ಹಲೋ, ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಇದು. ನಾನು ಎಲ್ಲ ಆಚೆನೇ ಮಲಗಿಬಿಟ್ಟಿದ್ವಿ, ಒಳಗಡೆ ಮಲ್ಗೋಕ್ಕಾಗಲ್ಲ ಅಂಥೇಳಿ. ಸೊ ಎಲ್ಲರೂ ಆಚೆನೇ ಆರಿಸ್ಕೊಂಡು ಮಲ್ಕೊಂಡಿದ್ವಿ. ಒಳಗಡೆ ತುಂಬ ಸೆಕೆ ಆಗುತ್ತೆ, ಮಲ್ಗೋಕ್ಕಾಗಲ್ಲ ಅಂತ ಹೇಳಿ ಎಲ್ಲರೂ ಆಚೆ ಮಲಗಿದ್ವಿ. ನನ್ನ ಮಗಳು 9 ಗಂಟೆ ಆದರೂ ಮಲ್ಕೊಂಡೇ ಇದ್ಲು. ನಾವೆಲ್ಲ ಇದ್ದು ಕೆಲಸ ನೋಡ್ತಾಯಿದ್ವಿ. ಇದು ನನ್ನ ನಾಯಿ, ಇದನ್ನು ನಾವು ಕರ್ಕೊಂಬಂದಿದ್ದು ಬೆಂಗಳೂರಿಂದ. ಹೊಸ್ತಡ್ಕು ಅಂತ ಹೇಳಿ ನಾವು ಟಿಫನ್ ಏನೂ ಮಾಡಿಲ್ಲ. ಬೆಳಗ್ಗೆನೇ ಫುಲ್ಲು ಎಲ್ಲ ಅಡುಗೆನೂ ಮಾಡಿಬಿಟ್ಟು ರೆಡಿ ಮಾಡ್ತಾಯಿದ್ಲು ನನ್ನ ವಾರ್ಗೀತಿ. ಅಡುಗೆ ಎಲ್ಲ ಆಯಿತು. ನಮ್ಮ ಹಸ್ಬೆಂಡ್ಗೆ ಹಾಕ್ಕೊಟ್ಟೆ, ತಿಂತಾಯಿದ್ದಾರೆ. ಅವರು ಮುಂಚೆನೇ ಇದ್ಬಿಡ್ಬೇಕು, ಹೊಸ್ತಡ್ಕೊಂಡ್ರೆ 6 ಗಂಟೆ 7 ಗಂಟೆಗೆ ಇರಬೇಕು ಅವ್ರ ಊಟ. ಆಮೇಲೆಲ್ಲ ಸೇರಿ ಅವರೆಲ್ಲ ನಮ್ಮ ಹಸ್ಬೆಂಡ್ ಊಟ ಎಲ್ಲ ಆದಮೇಲೆ ನಾವೆಲ್ಲರೂ ಸೇರಿ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂಥೇಳಿ ಊಟ ಮಾಡ್ತಾಯಿದ್ದೀವಿ. ಟೈಮ್ ಬಂದು 8 ಗಂಟೆ ಏನೋ ಆಗಿತ್ತು ಅನಿಸುತ್ತೆ. ಸೊ ಅಷ್ಟು ಬೇಗ ಎಲ್ಲ ಅಡುಗೆ ರೆಡಿ ಎಲ್ಲ ಮಾಡಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಎಷ್ಟು ಚೆನ್ನಾಗಿರುತ್ತಲ್ಲ ಖುಷಿ. ನಾವು ಮನೇಲಿ ಯಾವಾಗಲೂ ಒಂಟಿಯಾಗಿ ತಿಂದು ಎಲ್ಲರ ಜೊತೆ ಕೂತ್ಕೊಂಡು ತಿಂದಾಗ ಏನೋ ಒಂಥರ ಖುಷಿ. ಇದು ಮಧ್ಯಾಹ್ನಕ್ಕೆ ನಮ್ಮ ಅತ್ತೆ ಆಚೆ ರೆಡಿ ಮಾಡ್ತಾಯಿದ್ರು ಅಡುಗೆನ ಒಲೆ ಮೇಲೇ. ನನ್ನ ಮೈದ ಚಿಕನ್ ಏನೋ ರೆಡಿ ಮಾಡ್ತಾಯಿದ್ರು ಬಿರಿಯಾನಿನ ಮಾಡೋದಕ್ಕೆ. ಹಿಂಗಿತ್ಕೊಂಡು ತಿಂತಾಗಿ
ನೈಟ್ ಆಯಿತು, ಹಾಗೆ ಎಲ್ಲ ಕೂತ್ಕೊಂಡು ಸೆಕೆ ಅಂತೇಳಿ ಎಲ್ಲ ಆಚೆನೇ ಆರಿಸ್ಕೊಂಡು ಕೂತ್ಕೊಂಡು ಚಾಪೆ ಎಲ್ಲ ಹಾಕ್ಕೊಂಡು ಕೂತ್ಕೊಂಡು ಮಾತಾಡ್ತಾಯಿದ್ವಿ. ನನ್ನ ಹಸ್ಬೆಂಡ್ ಇರಲಿಲ್ಲ, ಎಲ್ಲ ಹೋಗಿದ್ರು. ನಾವು ಬರೋಷ್ಟ್ರೊಳಗೆ ಊಟ ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ಅವ್ರು ಬರೋಷ್ಟ್ರೊಳಗೆ ನಾವು ಊಟ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ವಿ. ಅವ್ರು ಬಂದರು. ಅವ್ರು ಬಂದಮೇಲೆ ನಾವು ಅಲ್ಲಿಂದ ಹೊರಟ್ವಿ, ಬೆಂಗಳೂರು ಬರೋಣ ಅಂಥೇಳಿ ಬಂದ್ವಿ. ಎಲ್ಲ ಪ್ಯಾಕೆಲ್ಲ ಮಾಡಿಕೊಂಡು ಕಾರಲ್ಲಿ ಲಗೇಜೆಲ್ಲ ಇಟ್ಕೊಂಡು ಹೊರಟ್ವಿ ಅಲ್ಲಿಂದ. ನಾವೆಷ್ಟು ದಿನ ಇದ್ದರೂ ನಮ್ಮ ಅತ್ತೆಗೆ ಸಮಾಧಾನ ಅನಿಸಲ್ಲ. ನಾವು ಬರಬೇಕಾದ್ರೆ ಪಾಪ ಬೇಜಾರು ಮಾಡಿಕೊಂಡು ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟಿದ್ದು ಪಾಪ ಅವ್ರಿಗೆ. ನಮ್ಮನ್ನ ಕಳ್ಸೋಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಆದರೂ ಇರೋಕ್ಕಾಗಲ್ಲ. ಸೊ ಬಂದ್ವಿ. ನಮ್ಮ ಹಸ್ಬೆಂಡೆಲ್ಲ ಡ್ಯೂಟಿಗೆ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಡೇ. ಸೊ ಇನ್ನು ಮಾರ್ನಿಂಗ್ ಎದ್ದು ಹೋಗೋಕ್ಕಾಗಲ್ಲ ಅಲ್ವಾ, ಸುಮ್ಮನೆ ನಿದ್ದೆ ಬರ್ತಾರೆ. ಅದು ಮಾರ್ನಿಂಗ್ ಟೈಮಲ್ಲಿ ನಿದ್ದೆ ಬರುತ್ತೆ ಜಾಸ್ತಿ. ಯಾಕೆ ಅಂತೇಳಿ ನಾವು ನೈಟೇ ಹೊರಟೋಗೋಣ ಅಂತೇಳಿ ನಾವು ಬಿಟ್ಟಾಗ 8:30 ಏನೋ ಆಗಿತ್ತು ಅನಿಸುತ್ತೆ ಟೈಮು. ಏನು ಅಲ್ಲಿ ದೇವನಹಳ್ಳಿ ಬಿಟ್ಟರೆ ನಾವು 1.5 ಅವರೆಲ್ಲ ಮನೆಗೆ ರೀಚ್ ಆಗಿಬಿಡ್ತೀವಿ. ಟ್ರಾಫಿಕ್ ಏನೂ ಇರಲಿಲ್ಲ, ಬಂದುಬಿಟ್ವಿ. ಸೊ ಇದಾಗಿತ್ತು ನನ್ನ ಯುಗಾದಿ ಹಬ್ಬದ ವಿಡಿಯೋ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ನಾನು ಹಾಕಿರೋ ವಿಡಿಯೋನ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ನೋಡಿ. ಹಾಗೆ ಮತ್ತು ನಾನು ಹಾಕಿರೋ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.